ಈ ಶ್ರಮ ಕಾರ್ಡ್ ಹೊಂದಿದವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತಂದ್ರೆ ನೀವು ನಂಬ್ತೀರಾ? ಹಾಗಿದ್ರೆ ಈ ಒಂದು ಈ ಶ್ರಮ ಕಾರ್ಡ್ ಇದ್ರೆ ನಿಮ್ಗೆ ಸರ್ಕಾರಿ ಸೌಲಭ್ಯಗಳು ಸಿಗುತ್ತೆ. ಇದ್ರ ಜೊತೆಗೆ ಒಂದು ವೇಳೆ BPL ರೇಷನ್ ಕಾರ್ಡು ಇಲ್ಲ ಅಂತಂದ್ರೆ ಈ ಒಂದು ರೇಷನ್ ಕಾರ್ಡ್ ಅಪ್ರೂವಲ್ ಮಾಡ್ಲಿಕ್ಕೆ ಈ ಶ್ರಮ ಕಾರ್ಡಿನ ಅಗತ್ಯ ಕೂಡ ಇರುತ್ತೆ. ಹಾಗಿದ್ರೆ ನಿಮ್ಗೆ ಈ ಶ್ರಮ ಕಾರ್ಡ್ ಬಗ್ಗೆ ಏನು ಗೊತ್ತಿಲ್ಲ ಅಂತಂದ್ರೆ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇದರ ಬೆನಿಫಿಟ್ಸ್ ಗಳು ಏನು, ಈ ಶ್ರಮ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ, ಅರ್ಜಿ ಸಲ್ಲಿಸಲಿಕ್ಕೆ ದಾಖಲೆಗಳು ಏನೆಲ್ಲ ಬೇಕಾಗುತ್ತೆ, ಅರ್ಜಿ ಸಲ್ಲಿಸಿದ ನಂತರ ಈ ಶ್ರಮ ಕಾರ್ಡು ನಿಮಗೆ ಹೇಗೆ ಡೌನ್ಲೋಡ್ ಮಾಡೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 5 ನಿಮಿಷದಲ್ಲಿ ಯಾವೆಲ್ಲ ಲಾಭಗಳು ಈ ಶ್ರಮ ಕಾರ್ಡಿಂದ ಸಿಗುತ್ತೆ ಅಂತ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರೋ ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ನೋಡಿ ವೀಕ್ಷಕರೇ, ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರಬೇಕು ಅಂತಂದ್ರೆ ಮಾನಧನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಮಾನಧನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವಂತ ಒಂದು ಪ್ರೊಸೆಸ್ ಬೇರೆ ಇರುತ್ತೆ. ಮೊದಲು ನೀವು ಈ ಶ್ರಮ ಕಾರ್ಡ್ ಅನ್ನ ಪಡೆದುಕೋಬೇಕಾಗತ್ತೆ. ಮಾನಧನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದ್ರ ಬಗ್ಗೆ ನಾನು ನಿಮಗೆ ಇನ್ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿಬಿಟ್ಟು ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಬಟ್ ಇವಾಗ ಈ ವಿಡಿಯೋ ಲೆಂದಿ ಆಗೋದು ಬೇಡ ಅಂತ ಅನ್ನೋದಕ್ಕಾಗಿ ನಾನು ನಿಮಗೆ ಈ ಶ್ರಮ ಕಾರ್ಡ್ ಇದ್ರೆ 3,000 ರೂಪಾಯಿ ಬರಬೇಕು ಅಂತಂದ್ರೆ ನೀವು ಮಾನಧನ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಸೊ ಹಾಗಿದ್ರೆ ನೀವು ಎರಡನೇದಾಗಿ ಕೇಳಬಹುದು, ಸರ್ಕಾರಿ ಯೋಜನೆಗಳ ಲಾಭಗಳನ್ನ ಕೂಡ ನೀವು ಇದರಲ್ಲಿ ಈ ಶ್ರಮ ಕಾರ್ಡ್ ಹೊಂದಿದವರಿಗೆ ಸಿಗುತ್ತೆ. ಅದರ ಜೊತೆಗೆ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇಲ್ಲ ಅಂತ ಅನ್ಕೊಳ್ಳಿ, BPL ರೇಷನ್ ಕಾರ್ಡು ಅಥವಾ ಯಾವುದೇ ಒಂದು ರೇಷನ್ ಕಾರ್ಡ್ ಇಲ್ಲ ಅಂತ ಅನ್ಕೊಳ್ಳಿ. ನಿಮಗೆ ರೇಷನ್ ಕಾರ್ಡ್ ಬೇಕು ಅಂತಂದ್ರೆ ಈ ಶ್ರಮ ಕಾರ್ಡು ಕಡ್ಡಾಯವಾಗಿ ಅಟ್ಯಾಚ್ ಮಾಡಲೇಬೇಕು. ಅಟ್ಯಾಚ್ ಮಾಡಿದ್ರೆ ನಿಮಗೆ 15 ಡೇಸ್ ಒಳಗಡೆನೆ ನಿಮ್ಮ ಒಂದು BPL ರೇಷನ್ ಕಾರ್ಡು ಅಪ್ರೂವಲ್ ಆಗುತ್ತೆ. ಸರಿನಾ? ನಿಮಗೆ ಈ ಶ್ರಮ ಕಾರ್ಡಿನ ಬೆನಿಫಿಟ್ಸ್ ತಿಳಿಸ್ಕೊಟ್ಟಿದ್ದೇನೆ. ಇವಾಗ ಆನ್ಲೈನ್ ಮುಖಾಂತರ ಈ ಶ್ರಮ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತೆ, ಅರ್ಜಿ ಸಲ್ಲಿಸೋ ಪ್ರೊಸೆಸ್ ಏನು, ಅರ್ಜಿ ಸಲ್ಲಿಸಿದ ನಂತರ ಈ ಶ್ರಮ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ, ಮೂರನ್ನು ಒಟ್ಟಿಗೆ ನಾನು ನಿಮಗೆ ಅರ್ಜಿ ಸಲ್ಲಿಸ್ತಾನೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೊದಲು ನಾವು ಈ ಶ್ರಮ ಅನ್ನೋ ಒಂದು ಅಫಿಷಿಯಲ್ ಪೋರ್ಟಲ್ಗೆ ಬರಬೇಕಾಗತ್ತೆ. ಈ ಒಂದು ವೆಬ್ಸೈಟಿನ ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡ್ರೆ ಈ ಒಂದು ಪೋರ್ಟಲ್ಗೆ ಬರ್ತೀರಾ. ಮೊದಲು ನಾವು ಈ ಶ್ರಮ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದ್ರೆ ರಿಜಿಸ್ಟರ್ ಆನ್ ಈ ಶ್ರಮ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಪೇಜ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ನೀವು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡಿ, ಕೆಳಗಡೆ ಕ್ಯಾಪ್ಚಾನ ಎಂಟರ್ ಮಾಡಿ. ಇದರ ನಂತರ ಕೆಳಗಡೆ ಕಾಣ್ತಾ ಇರುವಂತಹ ಒಂದು 2 ಆಪ್ಷನ್ಗಳನ್ನ ನೀವು ನೋ ಅಂತ ಹೇಳಿ ಟಿಕ್ ಮಾಡ್ಕೋಬೇಕು. ಯಾಕೆಂತಂದ್ರೆ ನೀವು PF ESI ಬೆನಿಫಿಟ್ ಅನ್ನ ಪಡಿತಾ ಇದ್ರೆ ಅವ್ರಲ್ಲಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕಾಗಿ ನೋ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTP ಅನ್ನ ನೀವು ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಬೇಕಾಗತ್ತೆ. OTP ಹಾಕ್ಬಿಟ್ಟು ಕ್ಯಾಪ್ಚನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ನಿಮ್ಮ ಆಧಾರ್ eKYC ಸರ್ವಿಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ ಈ 3 ಬಾಕ್ಸ್ ನಲ್ಲಿ. ಆಧಾರ್ ನಂಬರ್ ಹಾಕಿದ ನಂತರ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಒಂದು ಕನ್ಸೆಂಟ್ ಇದೆ, ಅದನ್ನ ಅಕ್ಸೆಪ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ವೆರಿಫಿಕೇಶನ್ಗಾಗಿ ಒಂದು OTP ಬರುತ್ತೆ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ಗೆ ಆ ಒಂದು OTP ಅನ್ನ ನೀವು ಇಲ್ಲಿ ಹಾಕ್ಬಿಟ್ಟು ಮತ್ತೆ ಕೆಳಗಡೆ ಇರುವಂತಹ ಒಂದು ಕ್ಯಾಪ್ಚನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಇದರ ನಂತರ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೇಜ್ ನಲ್ಲಿ ನಿಮ್ಗೆ ಈ ಶ್ರಮ ಕಾರ್ಡ್ಗಾಗಿ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ಗಳು, ನಿಮ್ಮ ಏಜ್ ಆಗಿರ್ಬೋದು ಅಥವಾ ನಿಮ್ಮ ಜೆಂಡರ್ ಆಗಿರ್ಬೋದು, ಅದು ಡಿಸ್ಪ್ಲೇ ಆಗುತ್ತೆ. ಸೊ ಈ ಒಂದು ಫಾರ್ಮ್ ಅನ್ನ ನಾವಿವಾಗ ಫಿಲ್ಅಪ್ ಮಾಡೋಣ. ಇವಾಗ ಇಲ್ಲಿ ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇಲ್ಲಿ ಪರ್ಸನಲ್ ಡೀಟೇಲ್ ಇನ್ಫಾರ್ಮೇಶನ್ ಓಪನ್ ಆಗುತ್ತೆ. ಈ ಫಾರ್ಮ್ ಅನ್ನ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗತ್ತೆ. ಮೊದಲು ನೀವು ಕೊಟ್ಟಿರುವಂತ ಕಾಂಟ್ಯಾಕ್ಟ್ ನಂಬರು ಅದು ಡಿಫಾಲ್ಟ್ ಆಗಿ ಎಂಟರ್ ಆಗಿರುತ್ತೆ. ಅದರ ನಂತರ ನೀವು ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ ಕೊಡ್ಬೋದು. ಕೆಳಗಡೆ ಬಂದ್ಬಿಟ್ಟು ನಿಮ್ಮ ಒಂದು ಇಮೇಲ್ ಐಡಿನ ಈ ಬಾಕ್ಸ್ ನಲ್ಲಿ ಎಂಟರ್ ಮಾಡಿ. ಅದರ ನಂತರ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಏನಿದೆ ಅದನ್ನ ಎಂಟ್ರಿ ಮಾಡಿ. ಮೊದಲು ಇಲ್ಲಿ ಮದರ್ ನೇಮ್ ಅನ್ನ ಕೇಳ್ತಾ ಇದ್ದಿಲ್ಲ, ತಾಯಿ ಹೆಸರನ್ನ ಕೇಳ್ತಾ ಇದ್ದಿಲ್ಲ. ಇದು ಒಂದು ಹೊಸ ಅಪ್ಡೇಟು. ಸೊ ಇಲ್ಲಿ ಕಡ್ಡಾಯವಾಗಿ ನಿಮ್ಮ ತಾಯಿ ಹೆಸರನ್ನ ಎಂಟ್ರಿ ಮಾಡಲೇಬೇಕು. ಒಂದು ವೇಳೆ ಮದುವೆ ಆಗದೆ ಇರುವಂತ ಹೆಣ್ಮಕ್ಳಿದ್ರೆ ಫಾದರ್ ನೇಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಫಾದರ್ ನೇಮ್ ಎಂಟ್ರಿ ಮಾಡಿ. ಮದುವೆ ಆಗಿರುವಂತ ಹೆಣ್ಮಕ್ಳಿದ್ರೆ ಹಸ್ಬೆಂಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಹಸ್ಬೆಂಡ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಹಸ್ಬೆಂಡ್ ಅಂತ ಹೇಳಿ ಸೆಲೆಕ್ಟ್ ಮಾಡಿದ ನಂತರ ಹಸ್ಬೆಂಡ್ ನೇಮ್ ಅನ್ನ ಕೂಡ ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಇದರ ನಂತರ ನಿಮ್ಮ ಒಂದು
ಸೋಷಿಯಲ್ ಕ್ಯಾಟಗರಿ ಯಾವುದು, ಜಾತಿ ಯಾವುದು, ಯಾವ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ ಅದನ್ನ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಈ ಲಿಸ್ಟ್ನಿಂದ. ಇದ್ರ ನಂತರ ಕ್ಯಾಂಡಿಡೇಟಿನ ಬ್ಲಡ್ ಗ್ರೂಪ್ ಯಾವುದು ಅನ್ನೋದು ಗೊತ್ತಿತ್ತಂದ್ರೆ ನೀವು ಇಲ್ಲಿ ಆಯ್ಕೆ ಮಾಡ್ಕೋಬಹುದು. ಇದೇನು ಕಡ್ಡಾಯ ಅಲ್ಲ. ಒಂದು ವೇಳೆ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದ್ರೆ ಬ್ಲಡ್ ಡೊನೇಟ್ ಮಾಡ್ಲಿಕ್ಕೆ ಇದು ಉಪಯೋಗ ಆಗುತ್ತೆ ಅನ್ನೋದು ಒಂದು ಉದ್ದೇಶಕ್ಕಾಗಿ ಮಾತ್ರನೇ ಇಲ್ಲಿ ಬ್ಲಡ್ ಗ್ರೂಪ್ ಅನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಇದರ ನಂತರ ನಿಮ್ಮ ಡಿಸಬಿಲಿಟಿ, ಹ್ಯಾಂಡಿಕ್ಯಾಪ್ಟ್ ಏನಾದರೂ ಇತ್ತು ಅಂತಂದ್ರೆ ಹ್ಯಾಂಡಿಕ್ಯಾಪ್ಟಿನ ಒಂದು ವಿವರವನ್ನ ನೀವು ಹಾಕಬೇಕಾಗತ್ತೆ. ಅದರ ನಂತರ ಈ ಒಂದು ನಾಮಿನಿ ಡೀಟೇಲ್ಸ್ ಅನ್ನ ಕೂಡ ನೀವು ಇಲ್ಲಿ ಕೊಡಬೇಕಾಗತ್ತೆ. ನಾಮಿನಿ ಡೀಟೇಲ್ಸ್ ಫಾದರ್ದ್ ಹಾಕ್ತಿರೋ, ಮದರ್ದ್ ಹಾಕ್ತಿರೋ, ಹಸ್ಬೆಂಡ್ ಹಾಕ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ನಾಮಿನಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್, ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲ ಹಾಕಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನೆಕ್ಸ್ಟ್ ನಿಮಗೆ ರೆಸಿಡೆನ್ಸ್ ಡೀಟೇಲ್ಸ್ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಸ್ಟೇಟು, ಡಿಸ್ಟಿಕ್ಕು, ನಂತರ ಇಲ್ಲಿ ಸ್ಪೆಸಿಫಿಕ್ ID ಏನಿದೆ ಅಲ್ವಾ, ಇದೇನೋ ಅವಶ್ಯಕತೆ ಇಲ್ಲ. ಸೊ ಅದನ್ನು ನೀವು ಇದ್ರೆ ಹಾಕ್ಬೋದು, ಇಲ್ದಿದ್ರೆ ಪರವಾಗಿಲ್ಲ. ಅದರ ನಂತರ ಕರೆಂಟ್ ಅಡ್ರೆಸ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡ್ಕೊಳ್ಳಿ. ಕರೆಂಟ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು ಎರಡು ಎಂಟ್ರಿ ಮಾಡಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದರ ನಂತರ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಕೊಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್, ನೀವು ಏನು ಓದಿದ್ದೀರಾ, ಸೆಕೆಂಡರಿ ಓದಿದ್ದೀರಾ ಅಥವಾ ಯಾವ್ದು ಓದಿದ್ದೀರಾ ಅಂತ ಅನ್ನೋದನ್ನ ಈ ಲಿಸ್ಟ್ನಿಂದ ಆಯ್ಕೆ ಮಾಡ್ಕೊಳ್ಳಿ. ಆಯ್ಕೆ ಮಾಡ್ಕೊಂಡ ನಂತರ ನಿಮ್ಮ ಹತ್ರ ಏನಾದರೂ ಒಂದು ವೇಳೆ ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಅಪ್ಲೋಡ್ ಮಾಡ್ಬೋದು, ಅದೇನು ಕಡ್ಡಾಯ ಅಲ್ಲ. ಇಲ್ಲಿ ಕೆಳಗಡೆ ನಿಮ್ಮ ಮಂತ್ಲಿ ಇನ್ಕಮ್ ಸ್ಲ್ಯಾಬ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಎಷ್ಟು ಇನ್ಕಮ್ ಇದೆ ನಿಮಗೆ ಮಂತ್ಲಿ ಅನ್ನೋದನ್ನ. ಸೊ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇದ್ರೆ ಅದನ್ನ ಅಪ್ಲೋಡ್ ಮಾಡ್ಕೋಬಹುದು, ಅದೇನು ಕಡ್ಡಾಯ ಇಲ್ಲ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಆಕ್ಯುಪೇಷನ್ ಆ್ಯಂಡ್ ಸ್ಕಿಲ್ ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗತ್ತೆ. ನೀವು ಓಲಾ, ಊಬರ್, ಝೊಮ್ಯಾಟೊ ಅಲ್ಲಿ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಎಸ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ದಿದ್ರೆ ನೋ ಅಂತ ಹೇಳಿ ಟಿಕ್ ಮಾಡ್ಕೊಂಡು ನೀವು ಯಾವ್ದು ಕೆಲಸ ಮಾಡ್ತಾ ಇದ್ದೀರೋ ಆ ಒಂದು ಕೆಲಸದ ಹೆಸರನ್ನ ನೀವು ಇಲ್ಲಿ ಟೈಪ್ ಮಾಡಿ ಆ ಲಿಸ್ಟಿಂದ ಆಯ್ಕೆ ಮಾಡ್ಕೊಳ್ಳಿ. ಆ ಲಿಸ್ಟ್ ಇಲ್ಲಿ ನಿಮಗೆ ತೋರಿಸುತ್ತೆ. ಇದರ ನಂತರ ನೀವು ಅದು ಒಂದೇ ಕೆಲಸ ಅಲ್ಲದೆ ಇನ್ನೂ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅದನ್ನು ಕೂಡ ನೀವು ಸೆಕೆಂಡ್ ಆಕ್ಯುಪೇಷನ್ ಅಲ್ಲಿ ಹಾಕಬಹುದು. ಇದರ ನಂತರ ನಿಮ್ಮ ಆಕ್ಯುಪೇಷನ್ ಸರ್ಟಿಫಿಕೇಟ್ ಏನಾದರೂ ಇದ್ರೆ ಅದನ್ನ ಅಪ್ಲೋಡ್ ಮಾಡಬಹುದು. ಸೊ ನೀವು ಈ ಒಂದು ಕೆಲಸವನ್ನ ಹೇಗೆ ಕಲ್ತಿದ್ದೀರಾ ಅಂತ ಹೇಳಿ ಕೇಳ್ತಾ ಇದೆ. ಟ್ರೈನಿಂಗ್ ಏನಾದರೂ ತಗೊಂಡಿದ್ರಾ ಇಲ್ಲ ಅಂತ ಹೇಳಿ. ಸೊ ಅದಕ್ಕಾಗಿ ನಾನು ಯಾವ್ದು ಟ್ರೈನಿಂಗ್ ತಗೊಂಡಿಲ್ಲ, ಅದಕ್ಕಾಗಿ ಸೆಕೆಂಡ್ ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಈ ಕೆಲಸವನ್ನ ನೀವು ಹೇಗೆ ಕಲ್ಕೊಂಡಿದ್ದೀರಾ ಅನ್ನೋದಕ್ಕಾಗಿ ಸೆಲ್ಫ್ ಲರ್ನಿಂಗ್ ಅಂತ ಹೇಳಿ ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ. ಇದರ ನಂತರ ಇದೆಲ್ಲ ಡೀಟೇಲ್ಸ್ ತುಂಬಿದ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ನೀವು ಕೊಡಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಅಕೌಂಟ್ ನಂಬರು, ಅಕೌಂಟ್ ನೇಮು, ಅಕೌಂಟ್ ಹೋಲ್ಡರ್ ಹೆಸರು, ನಂತರ IFSC ಕೋಡು, ಬ್ರಾಂಚ್ ನೇಮು, ಇದೆಲ್ಲವನ್ನ ನೀವು ಇಲ್ಲಿ ಕೊಡಬೇಕಾಗತ್ತೆ. ಸೊ ನಾನು ಇವಾಗ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಆ ಅಕೌಂಟ್ ನಂಬರ್ ಅನ್ನ ನಾನು ಇಲ್ಲಿ ಕನ್ಫರ್ಮ್ ಮಾಡ್ತಾ ಇದ್ದೀನಿ. ಅದರ ನಂತರ ಬ್ಯಾಂಕ್ ಹೋಲ್ಡರ್ ನೇಮ್ ಅನ್ನ ಹಾಕಿಬಿಟ್ಟು IFSC ಕೋಡ್ ಅನ್ನ ಕೂಡ ನಾನು ಹಾಕ್ತಾ ಇದ್ದೀನಿ. ಇಲ್ಲಿ ನಿಮ್ಮ IFSC ಕೋಡ್ ಹಾಕಿದ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಬ್ಯಾಂಕ್ ನೇಮು, ಬ್ರಾಂಚ್ ನೇಮು ಎರಡೂ ತಾನಿಂದ ತಾನೇ ಫೆಚ್ ಆಗುತ್ತೆ. ಅದರ ನಂತರ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಡ್ರಾಫ್ಟ್ ಕಾಪಿ ಈ ಥರ ಪ್ರಿವ್ಯೂ ಆಗುತ್ತೆ. ಸೊ ಇವಾಗ ನಾವು ಸ್ಕ್ರೋಲ್ ಡೌನ್ ಮಾಡೋಣ. ಸ್ಕ್ರೋಲ್ ಡೌನ್ ಮಾಡಿದ ನಂತರ ಇಲ್ಲಿ ಒಂದು ಕನ್ಸೆಂಟ್ ಇದೆ. ಆ ಒಂದು ಕನ್ಸೆಂಟನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಒಂದು ವೇಳೆ ಏನಾದರೂ ಎಡಿಟ್ ಮಾಡೋದಿದ್ರೆ ಎಡಿಟ್ ಮಾಡ್ಕೋಬಹುದು. ನಾನು ಎಂಟ್ರಿ ಮಾಡಿರುವಂಥ ಎಲ್ಲ ಡೀಟೇಲ್ಸು ಸರಿಯಾಗಿ ಇರೋದ್ರಿಂದ ನಾನು ಇಲ್ಲಿ ಮತ್ತೇನು ತಿದ್ದುಪಡಿ ಮಾಡ್ತಾ ಇಲ್ಲ. ಸೊ ನಾನು ಇಲ್ಲಿ ಡೈರೆಕ್ಟ್ ಆಗಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸಬ್ಮಿಟ್ ಮಾಡಿದ ನಂತರ ನಮ್ಮ ಒಂದು ಈ ಶ್ರಮ ಕಾರ್ಡು ಈ ಥರ ರಿವ್ಯೂ ಆಗುತ್ತೆ. ಇಲ್ಲಿ ಡೌನ್ಲೋಡ್ UN ಕಾರ್ಡ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ನಿಮ್ಮ ಈ ಶ್ರಮ ಕಾರ್ಡು ರೆಡಿಯಾಗಿ ಈ ಥರ PDF ಫಾರ್ಮೆಟ್ನಲ್ಲಿ ಡೌನ್ಲೋಡ್ ಆಗಿರುತ್ತೆ. ಇದನ್ನು ನೀವು ಕರೆಕ್ಟಾಗಿ ಸ್ಮಾರ್ಟ್ ಕಾರ್ಡಿನ ಸೈಜ್ನಲ್ಲಿ ಆನ್ಲೈನ್ ಸೆಂಟ್ರಿಗೆ ಹೋಗ್ಬಿಟ್ಟು ಪ್ರಿಂಟನ್ನು ತೆಗೆದುಕೊಂಡು ನೀವು ಉಪಯೋಗ ಮಾಡ್ಕೋಬೋದು. ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ಇನ್ನು ನಿಮಗೇನಾದರೂ ಈ ಶ್ರಮ ಕಾರ್ಡಿನ ಬಗ್ಗೆ ಡೌಟ್ ಇತ್ತು ಅಂತಂದರೆ ನನ್ನ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.